ಮುಂದೆ ಕೂತಿ ಈ ಮುದುಕಿ ಬಂಗಾರ ಏನಿತ್ತು ಬಂಗಾರ ನೋಡ್ಬೇಕು ನೋಡ್ಬೇಕು ನೋಡ್ಬೇಕಂತಾರ ಅದು ಟಿವಿ ಮುಗೀತಿ ಪಟಾಳ ಬಂದ್ ಮಾಡಿದ್ರ ಎಮ್ಮ ಮನ್ಯಾಗ ಬಂಗಾರ ಹಾಕಿತ್ರಿ ಏನ ಆಯ್ತಮ್ಮ ಹಾಕಿತ್ಲ ಟಿವ್ಯಾಗ ಧಾರಾವಾಹಿ ಬಹಳ ಧಾರಾವಾಹಿ. ಅದಕ್ಕೆ ಪರಮಾತ್ಮಗೆ ಯಾರು ಬರೋರಿಲ್ಲ. ಅದಕ್ಕ ಭಗವಂತ ಕೇಳ್ತಾನ ಯಾರನ್ನ ಭಕ್ತ ಕೊಳ್ಳಿಗರಾಗ ನೋಡಪ್ಪ ನಿನ್ನ ಭಕ್ತಿಗೆ ವೀಕ್ಷಿ ಬನ್ನಿ. ನನಗೆ ತೆನ್ನಿಗೆ ನೀರು ಹಾಕೋರು ಯಾರಿಲ್ಲ, ಪೂಜೆ ಮಾಡೋರಿಲ್ಲ. ಮತ್ತೆ ಏನ್ ಮಾಡ್ಬೇಕಾಗೈತಿ ಹೇಳು ಅಪ್ಪ ಪುಣ್ಯಾತ್ಮ, ನೀ ಕರ್ದಿನೇ ಬಾಣ್ಣಿ ನನ್ನ ಬಿಸಿಲು ನೋಡ ಕೆಟ್ಟ ಹೊಡಿತೈತಿ. ಏನ್ ನೋಡತ್ತ ಭಜನಿ ಇಲ್ಲ, ಒಂದು ಪರೋಚನಿ ಇಲ್ಲ, ಒಂದು ಕಿರ್ತಾನಿ ಇಲ್ಲ, ಏನಿಲ್ಲ. ಹೆಂಗ ದೇವಾ ನಾನು ಕರೆದು ನೀ ಬಂದಿ ಅದ ಕರೆ ಐತಿ. ಆದ್ರೆ ಇನ್ನೊಂದು ಏನಂದ್ರ ನೋಡು, ನೀ ಹುಟ್ಟಿಸಿದಾಗ ನಾ ಹುಟ್ಟಿನ, ನೀ ಕೊಟ್ಟ ಉಸಿರ್ನ ಭಕ್ತ ಕೊಟ್ಟ ಕೇಳ್ತಾನ. ಅದ್ರಲ್ಲಿ ನೀ ಏನ್ ಮಾಡ್ತೀವಿ ಮಾಡ, ಅದೆಲ್ಲ ನಿನಗೆ ಬಿಟ್ಟಿದ್ದು. ನಿನ್ನ ಕೀರ್ತಿ ಬೆಳೆಬೇಕು, ಸಂತ ಮಹಾತ್ಮರ ಉದ್ಧಾರ ಆಗಬೇಕು, ಜಗತ್ತು ಉದ್ಧಾರ ಆಗಬೇಕು, ಜಗತ್ತ ಕಲ್ಯಾಣ ಆಗಬೇಕು, ಸೂರ್ಯ ಚಂದ್ರ ಮುಳುಗೋ ತನಕ ನಿನ್ನ ಪ್ರೀತಿ ಅಮೂರಾಗಿ ಬೆಳಿಬೇಕು ಅಂತ ನೀನೇ ಮಾಡು. ಹಾಗಂದು ಇದನ್ನು ನನ್ನ ಮೇಲೆ ಹಾಕಿದ್ಯಾ, ಇದನ್ನು ನನ್ನ ಮೇಲೆ ಇದ್ಯಾ? ಇರ್ಲಿ, ನಾನೇನು ಮಾಡ್ತೀನಪ್ಪ ಅಂದ್ರೆ ಶಂಕರ ಪರಮಾತ್ಮ ನಿವೃತ್ತಿನಾಥರ ಆಗ್ತಾರೆ. ಮಾಡಿದ್ರು ವಿಷ್ಣುನ ಅವತಾರ ಆಗ್ತೈತಿ. ಸುಪಾನ್ ಕಾಕ ಮುಂದೆ ಮುಂದೆ ಏನಾಗ್ತದ್ರೆ ಮುಕ್ತ ಅಕ್ಕ ಮುಕ್ತಬಾಯಿ ಅಷ್ಟ ಒಂದೇ ಲೈನ್ ಇರ್ಲಿಪ್ಪ. ಹರಿ ತೊಬ್ಬಾರು ಕುಮಾರಿ ಹಾಗಾಗಿ ಮತ್ತ ನಾವು ಬರ್ತೀವಪ್ಪ ಅಂತ ಭಕ್ತ ಕೊಳ್ಳಿಗರಾಗಿ ಇಲ್ಲಿ ಏನಾಕೈತಪ್ಪ ಅಂದ್ರೆ ಹಲೋ 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 ಏನ್ ಮಾಡ್ಬೇಡಪ್ಪ ಹಲೋ ಹಲೋ ಅರೆ ಇಲ್ಲಿ ಅವತಾರ ತಗೊಂಡ್ಬರೋಪ್ಪ. ಇನ್ನು ಅವತಾರ ತರ್ಬೇಕಾದ್ರೆ ಬೇಕಲ್ಲ, ಯಾರು ಬೇಕು, ಒಬ್ರು ಯಾರು ಬೇಕಲ್ಲ. ಇಲ್ಲಿ ಅಪೇಗಾವದಾಗ ಎಲ್ಲರೂ ಯಾರು ಗೋವಿಂದ ಪಂತರ ಮಗ ಯಾರು ಇಟ್ಟಳ ಪಂತ. ಅವ ಏನಾಗಿತ್ತಂದ್ರೆ ಇಟ್ಟು ಹುಡುಗಿದ್ದವ, ಅವಾಗ ಜ್ಞಾನ ಬೇರೆ ಇರ್ತದೆ. ಮದುವೆ ಆಗಬಾರ್ದು, ಮಕ್ಕಳ ಹಡಿಬಾರ್ದು, ಸಂಸಾರದಾಗ ಬೀಳಬಾರ್ದು, ಸನ್ನೇಶಿನ ಆಗಬೇಕು, ನಾನು ಪರಮಾತ್ಮ ಮಾಡ್ಕೊಂಡು ಹೋಗ್ಬೇಕಂತೇಳಿ ಹೋಗಿತ್ತು. ಒಂದು 18 ವರ್ಷ ಆಗಿತ್ತು. ತಂದೆ ಹೇಳಿದ, ನಮಸ್ಕಾರ ಅಪ್ಪ, ನಾನು ತೀರ್ಥಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದೇನೆ, ಆಶೀರ್ವಾದ ಮಾಡಪ್ಪ, ಕೂರ್ಸ ಹೋಗಿ ಬಾ. ಎಲ್ಲ ಕೇಳಿಕೊಂಡು ಬಂದ, ಕೊನೆಗೆ ಆನಂದಿಗೆ ಬಂದ, ಇಂದ್ರಾ ನದಿಯಲ್ಲಿ ಸ್ನಾನ ಮಾಡಿದ, ಸಿದ್ದೇಶ್ವರ ದರ್ಶನ ಮಾಡಿದ. ಒಂದು ಗಿಡದ ಬುಡಕ್ಕ ವ್ಯಾಕ್ಷದ ಬುಡಕ್ ಕುಂತ ಓದ್ಕೋತ ಕೊಟ್ಟಿದ್ದ. ಅಲ್ಲಿ ಸಿದ್ದೋಪ್ಪ ಅಂತಿದ್ದ, ಕುಲಕರ್ಣಿ ಕೆಲಸ ಮಾಡ್ತಿದ್ದ. ಅವಾಗ ಒಳ್ಳೆ ಹೆಂಡತಿ, ಮಹಾನಪತಿ ವರ್ತಿ, ಒಬ್ಬಕ್ಕೆ ಮಗಳಿದ್ದ, ಆಕೆ ಹೆಸರು ಕುಮಾರ್ ಅಂತೇಳಿ. ಅವೇನಿಂತಿದ್ದ
ಹೋಗಕೈತಿದ್ ಹಂಗೆ ಸರಿದ ಮರದ ಹೋಗುವಾಗ ಯಾರ ಮೇಲೆ ದ್ಯಾಸ್ ಬಿತ್ತು ಆ ಇಟ್ಟಲಪ್ಪ ಅಂತ ಮ್ಯಾಲ ಬಿಟ್ಟು ಅಲ್ಲಿಗೆ ಬಂದ ನಿಂತು ನೋಡಿದ ಬಹಳ ಆನಂದ ಅನಿಸ್ತಾವ. ಏನ್ ಅನಿಸ್ತಂದ್ರ ಒಳ್ಳೆ ವ್ಯಕ್ತಿ ಅದಾನ, ನೋಡಿದ್ರೆ ಬಹಳ ಚಂದ ಕಾಣ್ತಾನ, ಸುಂದರ ಕಾಣ್ತಾನ. ಇಂಥ ಮಹಾತ್ಮ ನನ್ನ ಮನೆಗಾರ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ತಿಳ್ಕೊಂಡ ಅವನೆಲ್ಲ ಪಾರಾಯಣ ಮುಗಿದ ನಂತರ ಕೇಳಿದ, ಅಪ್ಪ ನಿಂದ ಯಾವರು, ಅಪ್ಪೇಗ ಅವ, ನಿನ್ನ ಹೆಸರು ಇಟ್ಟಲು ಪಂತ, ತಂದೆ ಹೆಸರು ಗೋವಿಂದ ಪಂತ, ಹೌದು ಅವ ಕೇಳಿದ. ಜಾತಿ ಏನ್ ಕೇಳಿದ್ರೆ ಅದು ಯಾವ ಸ್ವರ ನೋಡಿ ಪಟನ್ ನನಗೂ ಹೇಳಿದ್ರೆ ಯಾಕಂದ್ರ ಅವ್ ಏನ್ ಹೇಳಿದಪ್ಪ ಅಂದ್ರ ಹರಿಗೊಬ್ಬಾರು ಕುಮಾರಿ ಯಾಕಂದ್ರೆ ಅವ ಹೇಳಿದ ಜಾತಿ ಜಾತಿ ಕೇಳಿದ ಬ್ರಾಹ್ಮಣ, ಕುಲಾಗೋತ್ರ ಕೇಳಿದ, ನಂದ ಇತ್ತು ಇದು ಕುಲಾಗೋತ್ರ ನಂದ ಐತಿ. ಇವನ ಜರಿ ನನ್ನ ಮನೆಗೆ ಕರ್ಕೊಂಡು ಹೋಗಿ ನನ್ನ ಮಗಳ ನೀವು ಇಷ್ಟಪಟ್ಟ ಮದುವೆ ಮಾಡಿದ್ರ ಚಲೋ ಆಕೈತ ಅಂತ ತಿಳ್ಕೊಂಡ ಮನೆಗೆ ಬರ್ತೀರಪ್ಪ ಅಂತ ಕೇಳಿದ. ನಾ ಬರೋದಿಲ್ರಿ, ಹಿರಿಯರದ ಮನೆಗೆ ಬರಂಗಿಲ್ಲ ನಾನು, ಮತ್ತು ನಾ ಹಿಂಗ ಸಂದೇಶಿ ಇದ್ದಂಗೆ ಇದೀನಿ ಅಂತ ಇರುವಲ್ಲಪ್ಪಕ್ಕಮ್ಮ. ನಾ ಏನು ಅಂತಾರಲ್ಲ ಬಾಪ ಅಂತ ಮನೆಗೆ ಕರ್ಕೊಂಡು ಹೋದ. ಮನೆಗೇನ ಕರ್ಕೊಂಡು ಹೋದ, ಆ ಮಗಳ ಹೇಳ್ತಾಳ, ಆಯೇ ಬಾಬಾ ಅಲ್ಲ ಬಾಬಾ, ಬಾಬಾದ ಪಾಟಿ ಮಗಳ ಗತಿದ್ದಿ ಅಲ್ಲ ಮಗ ಗತಿದ್ದಿ ಬಾದ ಒಳಗೆ ಒಂದು ಚರಿಗೆ ಹಾಕಿರು, ನಮಸ್ಕಾರ ಒಳಗೆ ಕರೆದು ಭೋಜನ ಆತು, ಊಟ ಆತು. ಊಟ ಆದ ನಂತರ ಏನು ಹೇಳಿದ ಎಲ್ಲ ಕೇಳಿದ್ರು. ಆಯ್ತು, ಭಾಳ ಗಳಿಸೋದು ಬೇಡ, ಹೋಗಿ ಮನ್ಕೊಂಡು ಇಟ್ಟಲ್ಪ ಅಂತ ಸಿದ್ದಪ್ಪ ಅಂತ ಮನ್ಕೊಂಡ. ಭಗವಂತನಾಗ ಸಾಕ್ಷಾತ್ ಪರಮಾತ್ಮ ಸಪನ್ನಾಗ ಬಂದ. ಏ ಪಾ ಸಿದ್ದಪ್ಪ ಅಂತ, ನೀಗೇನಿಲ್ಲ ಮನೆಗೆ ಬಂದಲ್ಲ ಅತಿಥಿ, ಸಾಮಾನ್ಯ ಮನುಷ್ಯ ಅಲ್ಲ, ದೇವತಾ ಪುರುಷ ಸಂತಮಾತ್ಮ ಅದಾನ. ಅವನಿಂದ ಮಗಳ ಕೊಟ್ಟು ಲಗ್ನ ಮಾಡು, ಜಗತ್ತ ಕಲ್ಯಾಣ ಮಾಡಾಕ. ಶಂಕರ, ಗಣೇಶ್, ಯಾರೋ ವಿಷ್ಣು, ಬ್ರಹ್ಮ, ಆದಿಶಕ್ತಿ, ಮುಕ್ತಾವಿ 4 ಜನ ಬರ್ತಾರ, ಜಗತ್ತ ಕಲ್ಯಾಣ ಆಕೈತಿ, ಹೇಳ ನೋಡಂತದ. ಚಟ್ನಿ ಅಂತ ಕೂತ ಅರ್ಯಾಗ ಇಟ್ಟಲಪ್ಪ ಅಂತ ಹೇಳಿದ. ನೋಡಪ್ಪ, ನನಗೆ ನಿನಗೆ ಕನಸು ಬಿದ್ದಿತ್ತ ನಾವು ಆವಾಗ ನಿನಗೆ ಕನಸು ಬಿದ್ದಿರ್ಬೇಕ, ನನಗೇನು ಬಿಡ್ಬೇಕು, ನನಗೆ ದೇವರನ್ನ ಹೇಳ್ಯಾನ. ನಾನು ಮರನೇದ ನೀವು ಮನ್ಕೊಂಡ ಏನಂದ, ಶುದ್ಧೋಪಂತನ ಮಗಳನ್ನ ನೀ ಮದುವೆ ಮಾಡ್ಕೋ, ನಿನ್ನ ಶುದ್ಧೋಪಂತನ ಮಗಳ ಉದಾರದಲ್ಲಿ ನಿನ್ನ ಹುಟ್ಟಿದಂತ ಗಂಡ ಹೆಂಡತಿ ದಾಂಪತ್ಯ ಒಳಗಿಂದ 4 ಜನ ಹುಡ್ತಾರ. 3 ಮಂದಿ ಗಂಡು ಮಕ್ಕಳು, ಒಬ್ಬಕಿ ಆದಿಶಕ್ತಿ ಮಹಾಲಕ್ಷ್ಮಿ, ಯಾರು ಮುಕ್ತವಾಗಿ ಕೊಡ್ತಾಳ, ಜಗತ್ತ ಕಲ್ಯಾಣ ಆಕತ್ತ. ಅದರಂತೆ ಮದುವೆ ಮಾಡ್ಕೊಂಡ ಒಬ್ಬ ಮುಂದೊಕ್ಕಿನ ಮದುವೆ ಮಾಡ್ಕೊಂಡ ದಿವಸ ಸಂಸಾರ ನಡೀತಿ. ನಡೀತಾ ಮಹಾರಾಜ ಹೇಳ್ತಿದ್ದು ಬೆಳಿಗ್ಗೆ ಅವ ವಿಜಯನ ರಾತ್ರಿ ಮಲ್ಕೊಂಡ. ಏನೋ ಬಾದು ಸಾಕು ಮಕ್ಕಳು ಆಗಲಿಲ್ಲ, ಏನು ಮಾಡೋದು, ಮಕ್ಕಳಿಲ್ಲ, ಏನಿಲ್ಲ, ಏನೋ ಸಂಸಾರ ಮನಸ್ಸಿಲ್ಲ, ಏನಿಲ್ಲ, ಏನು ಪರಮಾತ್ಮದ ಏನಿಲ್ಲ, ಏನು ಮಾಡೋದು ಅಂತ ತಿಳ್ಕೊಂಡು ನಡ್ಕೊಂಡು ಅನ್ಕೊಂಡು ವಟ 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 ಹೇಳ್ತಿಲ್ಲ. ಹೇಳ್ತಿ ಅಂದ ಈ ಮಗದ ಎಲ್ಲರಿ 2 ದಿವಸ ತಾಳ್ರಿ, ಮದುವೆ ಮಾಡ್ಕೊಂಡು ಈ ಬಾನ್ಸಾಗಿಲ್ಲ, ಮುಂದೆ ಮಕ್ಕಳು ಹುಡ್ತಾವು, ಏನೋ ಹಾಕವು, ಜಗತ್ ಕಲ್ಯಾಣ ಹಾಕದ್ರಿ, ಹಂಗೆ ಮಾಡಬೇಡ್ರಿ ಅಪ್ಪ, ಹಂಗೆ ಮಾಡಬೇಡ್ರಿ ಪತಿದೇವ ಅಂತಿದ್ದು. ನೀವು ಹಂಗೆ ಅನ್ಕೊಂತ 1 ನಿಮಿಷ ಏನಂದ, ದಿವಸ ಪೆಟ್ಟು ಸಾಕಿದ್ಕೊಂಡು ಏನಂತಾರ ಮುಂದೆ ದಿವಸ ನಿಮ್ಗೆ ವಟ ವಟ ಹಾಕಿ ಏನಂತೀರಿ ನೀವು, ನೀನೇ ಹೋಗ ಅಂಥೇಳಿ ಆ ಕೆಲಸ ಮನ್ಕೊಂಡಿಲ್ಲ. ನೀನು ಏನೊಂದು ಹೌದೇ, ನೀವು ಮನಸ್ಸಿಗೆ ಬಂದ ಮಾಡ್ಕೊರಿ, ದಿವಸ ಹೇಳಿ ಗಾತ್ರ ಆಗಿತ್ತು ಹೋರಿ ಆದ್ರೆ ಹೆಂಡತಿ ಆದ್ಯ ಪಡಿಬೇಕಲ್ಲ. ಇಷ್ಟ ಗಿರಕ್ಕೆ ರಾತ್ರಿ ಜಾಗ ಬಿಡ್ತಿ ಕಾಶಿಗೆ ಹೋದು ರಾಮನಾಥರುಗಳಿಗೆ ನಮಸ್ಕಾರ ಮಾಡಿದ. ಯಾವ್ರಪ್ಪ ಅಂದರು, ಅಪೇಗಾವ ಅಂದ. ನಿನ್ನ ಹೆಸರು ಅನ್ನು ಇಟ್ಟಲ್ಪ ಅಂತ ಅಲ್ಲಿಲ್ಲೇ ಚೈತನ್ಯ ಅಂದ. ಎದಕ್ಕೆ ಬಂದು ಆ ಸಂದೇಶ ಹೇಳ್ಬೇಕಂತ ಬಂದಿನಿ, ಮದುವೆ ಆಗೈತಿ ಇಲ್ಲ
ತಂದೆ ತಾಯಿ ಇಲ್ಲ ಹಾ ಇಲ್ಲ ಆಯ್ತು ಚಲೋ ದಿನ ನೋಡಿ ಸಂದೇಶ ಶಿಕ್ಷೆ ಕೊಟ್ಟರು. ಸಂದೇಶ ಶಿಕ್ಷೆ ಕೊಡಕ್ಕೆ ಕೆಲವು ದಿವಸ ಹೋಗಿ ಸಂದೇಶ ಅದು ಇಲ್ಲಿ ಏನಾಯ್ತಂದ್ರೆ ಗಂಡ ಹೋಗಿ ನಾನು ತಿಳ್ಕೊಂಡು ಸಾಯಬೇಕಂತ ಮಾಡಿದ್ದು ಒಬ್ಬರು ಮಾತು ಮಾಡ್ಕೊಂಡೆ ಬಿಡೋದು. ಕೈ ವಿಜಯನ ಭಾಳ ಬೆಳೆಸೋದಿಲ್ಲ, ಒಂದೇ ತಾಸು ತಾಯಿ ನಮಗೊಂದು 2-3 ತಾಸಾರ ಬೇಕಿತ್ತು ಚಂದ ಹೇಳ್ಬೇಕು. ಹಾಂ ಅದಕ್ಕೆ ಏನಾಗೈತಂದ್ರೆ ಈಗ ದಿವಸ ಹೋಗಿ ಇಂದ್ರಾಣದ ಜಿಯಾಕ್ ಬಂದು ಹೇಳಿದ ತಂಗಿ ಹರಿ ಶವಟಲ ಪಾಳ್ಯ ಮನುಷ್ಯ ಸ್ವಲ್ಪ ನೀನಾರ ಆತ್ಮಹತ್ಯೆ ಮಾಡ್ಕೊಂಡ್ರೆ 84 ಲಕ್ಷ ಪಾಪರಾಜಿ ಹೋಗ್ಬೇಕಾಗಿ ಗಟ್ಟಿಯಾದಾಗ ದೇವ್ರು ಬಿಟ್ಟಕ್ಕನು ನಡಕು ಒಂದು ಕೆಲಸ ಮಾಡ ದಿವಸಾಲಿ ಇಂದ್ರಾಣಿದಾಗ ಸ್ನಾನ ಮಾಡ 101 ದಿವಸ ಸಿದ್ದೇಶ್ವರ ದೇವಾಲಯ ಪ್ರದಕ್ಷಿಣೆ ಹಾಕ್ತ. ಒಂದಿನ ಗಂಡ ಬಂದ ಬರ್ತಾನ, ಒಂದಿನ ಇದು ಚಲೋ ಹಾಕತ್ತ ಒಂದು ಕೂಡಲೇ ದಿವಸ ಇಲ್ಲಿ ಹಾಕೊಂಡು ಪ್ರದಕ್ಷಿಣೆ ಹಾಕೋದು ದೇವ್ರು ನಮಸ್ಕಾರ ಮಾಡಿ ಹೇಳ್ತು. ಕಡೆಗೆ ಏನಾತಂದ್ರೆ ಇಲ್ಲಿ ತಗೊಂಡಿದ್ದಲ್ಲ ಗುರುಕರೆ ಸಂದೇಶ ಶಿಷ್ಯ ಗುರು ಹೇಳಿದ, ನೋಡಪ್ಪ ನಾನು ಸ್ವಲ್ಪ ಅಡ್ಡಾಡಿ ಬರ್ತೀನಿ, ನನಗೂ ಕುಂತಿದ್ದಾಗೈತಿ ತೀರ್ಥಾಟನೆ ಮಾಡ್ಬೇಕಪ್ಪ ಚೈತನ್ಯ ಇದೆಲ್ಲ ನೋಡ್ಕೊಪ್ಪ ಅನ್ನು. ಇದೆಲ್ಲ ನೋಡ್ಕೊ ಅಂದ ಕೂಡಲೇ ಏನಾಯ್ತು ಆತು ಎಲ್ಲ ಕಡೆ ಅಡ್ಡಾಡ್ಕೊಂತ ಬಂದ. ಕಡೆಗೆ ಆನಂದಿಗೆ ಬಂದಿದ್ದ. ಆನಂದಿ ಬಂದ ಕಟ್ಟಿ ಮೇಲೆ ಕುಂತಿದ್ದ. ಎಲ್ಲರೂ ಬಂದು ನಮಸ್ಕಾರ ಮಾಡ್ತಿದ್ರು. ಅದು ಹೋಗ್ಬಿಡಿ ಬಿಟ್ಟ ಬಿಡು, ಅದಕ್ಕಿಂತ ಹೆಚ್ಚಿಗೆ ದೇವ್ರು ಕೊಟ್ಟ. ಆನಂದಿ ಬಂದು ಕಟ್ಟಿ ಕುಂತಿದ್ದ, ಚಕ್ಕ ಮುಕ್ಕಳು ಹಾಕೊಂಡು ಕುಂತಿದ್ದ, ಪಾದ ಬಿಟ್ಟುಕೊಂಡ. ಎಲ್ಲರೂ ನಮಸ್ಕಾರ ಮಾಡ್ತಿದ್ರು. ನಮಸ್ಕಾರ ಮಾಡುವಾಗ ಆ ಮಹಾತ್ಮ ಯಾರು? ರಾಮನಾಥ ಗುರುಗಳು. ಎಲ್ಲರಿಗೂ ಏನಿದ್ದ? ಪುತ್ರತಿ ಭಾವ, ವಿಜಯ ಭಾವ, ಬಲಶಾಲಿ ಭಾವ, ಭಾಗ್ಯ, ನಿನಗೆ ಭಾಗ್ಯ ಆಗಲಿ, ಸಂಪತ್ತು ಬರಲಿ ಎಲ್ಲ ಆಶೀರ್ವಾದ ಮಾಡ್ತಿದ್ದ. ಯಾವ ಇಟ್ಟಲ ಪಂಡದ ಹೆಂಡತಿ ರುಕ್ಮಾದೇವಿ ತಿರುಗಿ ನೋಡಿದ ಮಹಾತ್ಮನ. ತಿರುಗಿ ನೋಡಿ ಹೋಗಿ ಅವನ ಪಾದಕ್ಕೆ ನಮಸ್ಕಾರ ಮಾಡಿದ್ಲು. ಬಾಯಿಂದ ಏನು ಬಂತು ಮಹಾರಾಜ್? ಪುತ್ರತಿ ಭವ ಅಂದಾಗ ಅಳಾಕತ್ತಿಳು ಮತ್ತೆ ನಗತಾಳು ಅಳತಾಳು ಎರಡು ತರ. ರಾಮನಾಥ ಗುರುಗಳ ಕೇಳ್ತಾರ, ತಾಯಿ ನಾ ಆಶೀರ್ವಾದ ಮಾಡಿದ್ರೆ ನಿನಗೆ ಇಷ್ಟ ಇಲ್ವಾ? ನಿನಗಿದಾಗಲಿಲ್ಲ. ಗುರುಗಳ ಆಶೀರ್ವಾದ ಮಾಡಿದ್ರೆ ಖರೆ ಗಂಡ ಇಲ್ಲ ಹೆಂಗ ಹಡಿಲ್ಲ ನನ್ನ ಪುತ್ರ ಹೆಂಗ